ಮದ್ದೂರಿನಲ್ಲಿ ಮೊನ್ನೆ ಈ ರೀತಿಯ ಒಂದು ಘಟನೆ ಆದ ನಂತರ ಪರಿಸ್ಥಿತಿ ಅಂತೂ ಸರಿ ಇಲ್ಲ. ಮಂಡ್ಯದ ಮದ್ದೂರಿನಲ್ಲಿ ಈಗ ಪರಿಸ್ಥಿತಿ ಈ ರೀತಿ ಇರುವಾಗಲೇ ಬಿಜೆಪಿಯ ನಾಯಕರು, ಜೆಡಿಎಸ್ನ ನಾಯಕರು ಇವತ್ತು ಮದ್ದೂರಿಗೆ ಬಂದರು. ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದರು. ಕೇಸರಿ ರಂಗಿನಲ್ಲಿ ಮುಳುಗಿದ ಮದ್ದೂರಿನಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದರು. ಹಾಗಿದ್ರೆ ಯಾವ ರೀತಿ ಇತ್ತು ಇವತ್ತು ಮದ್ದೂರಿನಲ್ಲಿ ವಾತಾವರಣ, ಬನ್ನಿ ನೋಡಿ. ಮದ್ದೂರಿನ ಬೀದಿ ಬೀದಿಗಳು ಕೇಸರಿಮಯ. ಗಣೇಶನ ಮೆರವಣಿಗೆ, ದೋಸ್ತಿ ಶೋಭಾಯಾತ್ರೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಘಟನೆ ಹಿಂದೂಗಳನ್ನ ಕೆರಳಿಸಿತ್ತು. ಮದ್ದೂರಿನ ಶಾಂತಿ ಕದಡಿತು. ಇದೀಗ ಅನ್ಯ ಕೋಮಿನವರಿಂದಲೇ ಕಲ್ಲು ತೂರಾಟವಾಗಿದೆ ಅಂತ ಖಚಿತವಾದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳಿಂದ ಹೋರಾಟ ನಡೆಯಿತು. ಇದೀಗ ಮದ್ದೂರಿಗೆ ಮೈತ್ರಿ ನಾಯಕರು ಎಂಟ್ರಿ ಕೊಟ್ಟಿದ್ರು. ಮದ್ದೂರಿನ ಬೀದಿ ಬೀದಿಗಳಲ್ಲಿ ಶೋಭಾಯಾತ್ರೆ ಸಾಗಿತು. ಕೇಸರಿ ಬಾವುಟವನ್ನು ಹಿಡಿದು ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗಿಯಾದರು. ಮಿನಿ ಪಾಕಿಸ್ತಾನ ಮಾಡೋಕೆ ಬಿಡಲ್ಲ. ಈ ತರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂತ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲಾನು ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ಕಾಂಗ್ರೆಸ್ಸಿಗರೇ, ನೀವು ಮಸೀದಿ ಬಗೆಯುತ್ತೀರಾ? ಮಸೀದಿಗಳೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್ಗಳು ಊತಾಕವ್ರೆ. ಹೋಗಿದ್ದೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವರೇ? ಅವನು ಯಾರೋ ಬೋರ್ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನಗದಾಕ್ಬಿಟ್ರಿ. ಹೆಣ ಉಳೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಳೋದು. ಏನ್ 25 ಅಡಿ ಹೋಗ್ತಾರೆ. ಮಾತಾಡ್ಕೊಂಡ್ಬಿಡವ್ರಿ ಸ್ವಲ್ಪ ಇದ್ರೆ. ಹೋಗ್ರಿ ಮಸೀದಿಯಲ್ಲಿ ಹುಡುಕ್ರಿ. ದಮ್ಮಿಲ್ವ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ. ಯುವಕರು ಸಿಡಿದೆದ್ದು ಸರ್ಕಾರ ಕೆಡವಬೇಕು. ಕರ್ನಾಟಕದ ನೆಮ್ಮದಿ ಕೆಡಿಸಿದ್ಯಾರು? ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದುಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡಬಹುದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನ ಹಂಚ್ಕೊಳ್ಳೋಕೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಹಿಂದೂಗಳು ಆತಂಕದಲ್ಲೇ ಬದುಕಬೇಕಾಗಿದೆ. ಏನಿರ್ತಾರೆ, ಇದು ಆತಂಕದಲ್ಲೇ ಇರಬೇಕಾಗಿದೆ. ಇಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಒಂದು ಸಾರ್ವಜನಿಕ ಮೆರವಣಿಗೆ ಶಾಂತಿಯುತವಾಗಿ, ಗಣೇಶ ವಿಸರ್ಜನೆ ಶಾಂತಿಯುತವಾಗಿ ಅದು ನಡೀದೇ ಇರಕ್ಕಾಗಿ ಒಂದು ವ್ಯವಸ್ಥೆಯನ್ನು ಬಂದಿದೆ. ಅದು ಅತ್ಯಂತ ಖಂಡನೀಯ. ಆತಂಕದಲ್ಲೇ ಇರಬೇಕಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಣೇಶ ರಾಜಕಾರಣ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದು ಯಾವುದು ಇದನ್ನ ಬಂದ್ ಮಾಡಿದ್ರು. ಇವತ್ತು ರಾಜ್ಯದ ಎಲ್ಲಾ ಲೀಡರ್ಗಳು ಹೋಗ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು, ನಮ್ಮ ಅಶೋಕ್ ಅವರು, ಇನ್ನಿತರೆ ಅನೇಕ ನಾಯಕರುಗಳು ಹೋಗ್ತಾ ಇದ್ದಾರೆ. ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ರೆ ಕ್ರಮ ಆಗ್ಲಿಕ್ಕೆ ಒತ್ತಾಯ ಮಾಡಬಹುದಾಯ್ತು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ತುಷ್ಟೀಕರಣದ ರಾಜಕಾರಣವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನನ್ನ ಕಾಪಾಡೋದ್ರಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನ ಬಯಲಿಗೆಳಿಬೇಕು, ಜನರ ನೆರವಿಗೆ ಬರಬೇಕು ಅನ್ನುವಂತ ದೃಷ್ಟಿಯಲ್ಲೇ ಇವತ್ತು ಸಾಮೂಹಿಕ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳುವಂತದ್ದಾಗಿದೆ. ಮದ್ದೂರು ಗಣೇಶ ವಿವಾದ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮದ್ದೂರಿನಲ್ಲಿ ಮೊನ್ನೆ ಈ ರೀತಿಯ ಒಂದು ಘಟನೆ ಆದ ನಂತರ ಪರಿಸ್ಥಿತಿ ಅಂತೂ ಸರಿ ಇಲ್ಲ. ಮಂಡ್ಯದ ಮದ್ದೂರಿನಲ್ಲಿ ಈಗ ಪರಿಸ್ಥಿತಿ ಈ ರೀತಿ ಇರುವಾಗಲೇ ಬಿಜೆಪಿಯ ನಾಯಕರು, ಜೆಡಿಎಸ್ನ ನಾಯಕರು
ಇವತ್ತು ಮದ್ದೂರಿಗೆ ಬಂದ್ರು. ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ರು. ಕೇಸರಿ ರಂಗಿನಲ್ಲಿ ಮುಳುಗಿದ ಮದ್ದೂರಿನಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ರು. ಹಾಗಿದ್ರೆ ಯಾವ ರೀತಿ ಇತ್ತು ಇವತ್ತು ಮದ್ದೂರಿನಲ್ಲಿ ವಾತಾವರಣ, ಬನ್ನಿ ನೋಡಿ. ಮದ್ದೂರಿನ ಬೀದಿ ಬೀದಿಗಳು ಕೇಸರಿಮಯ. ಗಣೇಶನ ಮೆರವಣಿಗೆ, ದೋಸ್ತಿ ಶೋಭಾಯಾತ್ರೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಘಟನೆ ಹಿಂದೂಗಳನ್ನ ಕೆರಳಿಸಿತ್ತು. ಮದ್ದೂರಿನ ಶಾಂತಿ ಕದಡಿತು. ಇದೀಗ ಅನ್ಯ ಕೋಮಿನವರಿಂದಲೇ ಕಲ್ಲು ತೂರಾಟವಾಗಿದೆ ಅಂತ ಖಚಿತವಾದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳಿಂದ ಹೋರಾಟ ನಡೆಯಿತು. ಇದೀಗ ಮದ್ದೂರಿಗೆ ಮೈತ್ರಿ ನಾಯಕರು ಎಂಟ್ರಿ ಕೊಟ್ಟಿದ್ರು. ಮದ್ದೂರಿನ ಬೀದಿ ಬೀದಿಗಳಲ್ಲಿ ಶೋಭಾಯಾತ್ರೆ ಸಾಗಿತು. ಕೇಸರಿ ಬಾವುಟವನ್ನು ಹಿಡಿದು ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗಿಯಾದರು. ಮಿನಿ ಪಾಕಿಸ್ತಾನ ಮಾಡೋಕೆ ಬಿಡಲ್ಲ. ಈ ತರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂತ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲಾನು ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ಕಾಂಗ್ರೆಸ್ಸಿಗರೇ, ನೀವು ಮಸೀದಿ ಬಗೆಯುತ್ತೀರಾ? ಮಸೀದಿಗಳೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್ಗಳು ಊತಾಕವ್ರೆ. ಹೋಗಿ ಅಗಿತೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವರೇ? ಅವನ್ಯಾರೋ ಪೂರ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನಗದಾಕ್ಬಿಟ್ರಿ. ಹೆಣ ಉಳೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಳೋದು. ಏನ್ 25 ಅಡಿ ಓದ್ತಾರೆ? ಮಾತಾಡ್ಕೊಂಡ್ಬಿಡವ್ರಿಗೆ ಸ್ವಲ್ಪ ಇದ್ರೆ ಹೋಗ್ರಿ ಮಸೀದಿ ಹುಡುಕ್ರಿ. ದಮ್ಮಿಲ್ವ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ. ಯುವಕರು ಸಿಡಿದೆದ್ದು ಸರ್ಕಾರ ಕೆಡವಬೇಕು. ಕರ್ನಾಟಕದ ನೆಮ್ಮದಿ ಕೆಡಿಸಿದ್ಯಾರು? ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದುಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡಬಹುದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನ ಹಂಚ್ಕೊಳ್ಳೋಕೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಹಿಂದೂಗಳು ಆತಂಕದಲ್ಲೇ ಬದುಕಬೇಕಾಗಿದೆ. ಏನಿರ್ತೀರಿ, ಇದು ಆತಂಕದಲ್ಲೇ ಇರಬೇಕಾಗಿದೆ. ಇಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಒಂದು ಸಾರ್ವಜನಿಕ ಮೆರವಣಿಗೆ ಶಾಂತಿಯುತವಾಗಿ, ಗಣೇಶ ವಿಸರ್ಜನೆ ಶಾಂತಿಯುತವಾಗಿ ಅದು ನಡೀದೇ ಇರಕ್ಕಾಗಿ ಒಂದು ವ್ಯವಸ್ಥೆಯನ್ನು ಬಂದಿದೆ. ಅದು ಅತ್ಯಂತ ಖಂಡನೀಯ. ಆತಂಕದಲ್ಲೇ ಇರಬೇಕಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಣೇಶ ರಾಜಕಾರಣ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದು ಯಾವುದು ಇದನ್ನ ಬಂದ್ ಮಾಡಿದ್ರು. ಇವತ್ತು ರಾಜ್ಯದ ಎಲ್ಲಾ ಲೀಡರ್ಗಳು ಹೋಗ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು, ನಮ್ಮ ಅಶೋಕ್ ಅವರು, ಇನ್ನಿತರೆ ಅನೇಕ ನಾಯಕರುಗಳು ಹೋಗ್ತಾ ಇದ್ದಾರೆ. ಇದು ಅವರು ಬಹುಶಃ ಈ ಕ್ರಮ ಆಗದೆ ಇದ್ರೆ ಕ್ರಮ ಆಗ್ಲಿಕ್ಕೆ ಒತ್ತಾಯ ಮಾಡಬಹುದಾಯ್ತು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ತುಷ್ಟೀಕರಣದ ರಾಜಕಾರಣವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನನ್ನ ಕಾಪಾಡೋದ್ರಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನ ಬಯಲಿಗೆಳಿಬೇಕು, ಜನರ ನೆರವಿಗೆ ಬರಬೇಕು ಅನ್ನುವಂತ ದೃಷ್ಟಿಯಲ್ಲೇ ಇವತ್ತು ಸಾಮೂಹಿಕ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳುವಂತದ್ದಾಗಿದೆ. ಮದ್ದೂರು ಗಣೇಶ ವಿವಾದ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.